ಇದೀಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಾಹುಲ್ ಗಾಂಧಿ ಆಫರ್ ಕೊಟ್ಟಿದ್ದಾರೆ ರಾಜ್ಯಸಭೆಯನ್ನ ಪ್ರವೇಶಿಸಿ. ಸಿದ್ದರಾಮಯ್ಯ ಇದನ್ನು ಒಪ್ತಾರಾ ಅಂತ ಪ್ರಶ್ನೆ. 3 ಸದಸ್ಯರನ್ನ ಕರ್ನಾಟಕದ ವಿಧಾನಸಭೆಯಿಂದ ಆಯ್ಕೆ ಮಾಡಿ ಕಳಿಸೋದಕ್ಕೆ ಸದ್ಯಕ್ಕೆ ಸಂಖ್ಯಾಬಲ ಇದೆ ಕಾಂಗ್ರೆಸ್ನ ಬಳಿ. ಜೂನ್ 18ಕ್ಕೆ ಎಲೆಕ್ಷನ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಒಬ್ಬರು, ಎರಡನೇವರು ಸಿದ್ದರಾಮಯ್ಯ ಅವರ. ಸಿದ್ದರಾಮಯ್ಯ ಒಪ್ಪಿದ್ರೆ ಕಾಂಗ್ರೆಸ್ ಉತ್ಸುಕವಾಗಿದೆ. ಕಾಂಗ್ರೆಸ್ನ ಹೈಕಮಾಂಡ್ ಉತ್ಸುಕವಾಗಿದೆ ಸಿದ್ದರಾಮಯ್ಯ ಅವರನ್ನ ರಾಜ್ಯಸಭೆಗೆ ಆಯ್ಕೆ ಮಾಡಿ ಕಳಿಸೋದಕ್ಕೆ. ಸದ್ಯ ಆಸಕ್ತಿ ಸಿದ್ದರಾಮಯ್ಯ ಅವರಿಗೆ ಇದೆಯಾ? ಸಿದ್ದರಾಮಯ್ಯ ಒಪ್ಪಿಕೊಳ್ತಾರ? ನಮ್ಮ ಪ್ರತಿನಿಧಿ ವಿವರಿಸ್ತಾ ಇದ್ರು. ಅನಿವಾರ್ಯತೆಯಾಗಿದೆ. ಸಿದ್ದರಾಮಯ್ಯ ಅವರಿಗಿಂತಲೂ ಹೆಚ್ಚಾಗಿ ಅವರು ರಾಷ್ಟ್ರ ರಾಜಕಾರಣದಲ್ಲಿ ಸಕ್ರಿಯವಾಗಿದ್ದರೆ ಪವರ್ ಪಾಲಿಟಿಕ್ಸ್ನಲ್ಲಿ ಅವರ ಮಾತು ನಡೆಯುತ್ತೆ. ಅದರ ಅಗತ್ಯ ಅವರ ಬೆಂಬಲಿಗರಿಗಿದೆ. ಸಿದ್ದರಾಮಯ್ಯ ಸಕ್ರಿಯ ರಾಜಕಾರಣದಲ್ಲಿ ಇರಬೇಕು ಅಂತ ಅವರ ಬೆಂಬಲಿಗರು ಆಪ್ತರು ಬಯಸ್ತಾರೆ. ಇಲ್ಲ ಅಂತಾದ್ರೆ ನಾವು ಅತಂತ್ರರಾಗಿಬಿಡ್ತೀವಿ. ಸೊ ಈ ಎಲ್ಲ ಕಾರಣಕ್ಕಾಗಿ ಸಿದ್ದರಾಮಯ್ಯ ರಾಜ್ಯಸಭಾ ಸದಸ್ಯರಾಗುವಂತ ಹೈಕಮಾಂಡ್ನ ಆಫರ್ ಅನ್ನ ಒಪ್ಪಿಕೊಳ್ಳುತ್ತಾರಾ? ನಿತೀಶ್ ಕುಮಾರ್ ಬಿಹಾರದಲ್ಲಿ ಇದೇ ರೀತಿ ಮುಖ್ಯಮಂತ್ರಿಯಾಗಿ ನಂತರ ರಾಜ್ಯಸಭೆಗೆ ಆಯ್ಕೆಯಾದರೂ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟರು. ಸೊ ಅದೇ ರೀತಿ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದರಾಮಯ್ಯ ಅವರು ಹೋಗ್ತಾರಾ ಅನ್ನೋ ಪ್ರಶ್ನೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ರೆಡಿ ಇದ್ದಾರೆ. ಮಾರುತೇಶ್, ಹಾಗೆ ನೋಡೋದಕ್ಕೆ ಹೋದರೆ ಸಿದ್ದರಾಮಯ್ಯ ಅವರ ರಾಜಕೀಯ ಜರ್ನಿ ರಾಷ್ಟ್ರ ರಾಜಕಾರಣದಿಂದಲೇ ಶುರುವಾಗಬೇಕಿತ್ತು. ಮೊದಲು ಸ್ಪರ್ಧೆ ಮಾಡಿದ್ದೆ ಅವರು ಲೋಕಸಭೆಗೆ, ಬಟ್ ಅವರು ಆಯ್ಕೆಯಾಗಲಿಲ್ಲ. ಜರ್ನಿ ಅಲ್ಲಿಂದ ಶುರುವಾಗಬೇಕಿತ್ತು. ಈಗ ನಿವೃತ್ತಿ ಅಲ್ಲಾಗತ್ತಾ ಅಂತ ಪ್ರಶ್ನೆ. ರಾಷ್ಟ್ರ ರಾಜಕಾರಣದಲ್ಲಿ ನಿವೃತ್ತಿ ಆಗತ್ತಾ ಅಂತ? ಆ ರೀತಿಯಾದಂಥ ಬೆಳವಣಿಗೆಗಳೇ ಕಾಣಿಸ್ತಾ ಇದೆ ರಕ್ಷತ್. ಯಾಕಂದರೆ ಹೈಕಮಾಂಡ್ ಆಫರನ್ನು ಮಾಡಿದೆ ಮತ್ತು ಸಿದ್ದರಾಮಯ್ಯನವರಿಗೆ ಅದು ಈಗ ಅಂದರೆ ಬೇರೆ ಆಯ್ಕೆಗಳಿಲ್ಲದ ಸಂದರ್ಭದಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಹೋಗೋದು, ರಾಜ್ಯಸಭೆಗೆ ಹೋಗೋದು ಅನಿವಾರ್ಯ ಕೂಡ ಆಗ್ತಾ ಇದೆ. ಹೈಕಮಾಂಡ್ ನಿತೀಶ್ ಕುಮಾರ್ ಅವರಿಗೆ ಅಂದರೆ BJP ಹೈಕಮಾಂಡ್ ಯಾವತ್ತೇ ರೀತಿಯಾದಂತಹ ತೀರ್ಮಾನಗಳನ್ನು ತೆಗೆದುಕೊಳ್ತು ನಿತೀಶ್ ಕುಮಾರ್ ಅವರ ವಿಚಾರದಲ್ಲಿ. ಅಂದರೆ ಅವರು CM ಇದ್ದಾಗಲೇ ಅಭ್ಯರ್ಥಿ ಆದರು, ಆನಂತರ CM ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಈಗ ಮುಖ್ಯಮಂತ್ರಿಗಳಿಗೂ ಅದೇ ಪ್ಲಾನನ್ನು ಅಳವಡಿಕೆ ಮಾಡಿತ್ತು ಕಾಂಗ್ರೆಸ್ ಹೈಕಮಾಂಡ್. ಅಂದರೆ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲೇ ಅಭ್ಯರ್ಥಿಯನ್ನು ಘೋಷಣೆ ಮಾಡಬೇಕು, ಆನಂತರ ಅವರು 18 ಅಂದರೆ ರಾಜ್ಯಸಭಾ ಚುನಾವಣೆ ಮತದಾನ ಮುಗಿದ ಮೇಲೆ ರಾಜೀನಾಮೆ ಕೊಡಿಸಬೇಕು ಅನ್ನುವಂಥದ್ದಿತ್ತು. ಆದರೆ ಸಿದ್ದರಾಮಯ್ಯ ಆ ಥರದ ವ್ಯಕ್ತಿತ್ವ ಅಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತು ಮಾಡಿದ್ದಾರೆ. ಯಾಕೆಂದರೆ ಈಗ ಅವರು ನಾಳೆ ರಾಜೀನಾಮೆ ಕೊಡುವಂಥ ತೀರ್ಮಾನವನ್ನು ಕೈಗೊಂಡಿರುವಂಥದ್ದು ಸ್ವತಃ CM ಅವರದ್ದೇ ನಿರ್ಧಾರ. ಯಾರು ನಾಳೆನೇ ಕೊಡಿ ಅಂತೇಳಿ ಅವರಿಗೆ ಡಿಕ್ಟೇಟ್ ಮಾಡಿಲ್ಲ. ಮತ್ತು ಈ ರೀತಿಯಾದಂಥ ಪ್ಲಾನನ್ನು ಹೈಕಮಾಂಡ್ ವ್ಯಕ್ತಪಡಿಸಿದಾಗ ಅಂದರೆ 18ರ ತನಕ ನೀವು ಇರ್ತೀರಿ, ಅಭ್ಯರ್ಥಿ ಆಗ್ತೀರಿ, ಆಮೇಲೆ ರಾಜ್ಯಸಭೆಗೆ ಬಂದ ಮೇಲೆ ನೀವು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದಾದಾಗ ಸಿದ್ದರಾಮಯ್ಯ ನನ್ನ ಘನತೆಗೆ ಅದು ತಕ್ಕದಲ್ಲ ಅನ್ನುವಂಥದ್ದನ್ನು ಕನ್ವೆ ಮಾಡಿದ್ದಾರೆ. CM ಆಗಿ ಇದ್ದುಕೊಂಡು ನಾನು ರಾಜ್ಯಸಭೆ ಅಭ್ಯರ್ಥಿ ಆಗೋದಕ್ಕೆ ಸುತಾರಾಮ್ ರೆಡಿ ಇಲ್ಲ, ಹಾಗಾಗಿ ನನಗೆ ಒಂದು ದಿನ ಟೈಮ್ ಕೊಡಿ ಅನ್ನುವಂಥದ್ದನ್ನು ಹೇಳಿ ಬಂದಿದ್ದರು. ಅದರ ಪ್ರಕಾರ ಅವರು ರಾಜೀನಾಮೆ ಕೊಡುವಂಥ ನಿರ್ಧಾರವನ್ನು ಮಾಡಿದ್ದಾರೆ. ಜೂನ್ 8ಕ್ಕೆ ನಾಮಿನೇಷನ್ಗೆ ಕೊನೆಯ ದಿನ, ಅಷ್ಟರ ಒಳಗೆ ಅಭ್ಯರ್ಥಿ ಘೋಷಣೆ ಆಗಬೇಕು. 3 ಸ್ಥಾನಗಳು ಉಳಿದಿದ್ದಾವೆ. ಅದರಲ್ಲಿ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಮರು ಆಯ್ಕೆ ಆಗೋದು ಖಚಿತ ಆಗಿದೆ. ಈಗ ಬಾಕಿ ಉಳಿದಿರುವಂಥ 2 ಸ್ಥಾನಗಳ ಪೈಕಿ ಒಂದು ಸಿದ್ದರಾಮಯ್ಯನವರಿಗೋಸ್ಕರ ಮೀಸಲಿಟ್ಟಿದ್ದಾರೆ. ಈಗ ಅವರ ಅಭಿಪ್ರಾಯವನ್ನು ತಿಳಿಸಿದ್ರೆ ಅವ್ರದ್ದು ಕೂಡ ಅಭ್ಯರ್ಥಿಯಾಗಿ ಘೋಷಣೆ ಆಗುತ್ತೆ. ಒಂದು ಮಾಹಿತಿ ಪ್ರಕಾರ ಸಿದ್ದರಾಮಯ್ಯ ಅದನ್ನು ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಅವರ ಆಪ್ತ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಧಿಕೃತವಾಗಿ ಅಭ್ಯರ್ಥಿಯ ಘೋಷಣೆ ಆದಮೇಲೆ ಅದನ್ನು ಹೇಳ್ಬೋದಾಗುತ್ತೆ. ಒಟ್ಟಿನಲ್ಲಿ ರಾಷ್ಟ್ರ ರಾಜಕಾರಣಕ್ಕೆ ಇಷ್ಟ ಇಲ್ಲದೇ ಇದ್ರೂ ಕೂಡ ಅನಿವಾರ್ಯ ಮನಸ್ಥಿತಿಯಿಂದ ಅವರ ರಾಜಕಾರಣದ ಅಂತಿಮ ಘಟ್ಟವನ್ನು ರಾಷ್ಟ್ರ ರಾಜಕಾರಣದಲ್ಲಿ ಕಳೆಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರಕ್ಷತ್, ಥ್ಯಾಂಕ್ ಯು ಮಾರುತೇಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.